ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಮೈ ಚಾನಲ್ ನಿಸ್ವಿಕ್ ಕ್ರಿಯೇಷನ್. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಹಲವಾರು ಊಹಾಪೋಹಗಳ ನಡುವೆ ನಮ್ಮ ಕಬಿನಿಗೆ ಇಂದು ಜುಲೈ 20ರಂದು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಬಾಗಿನವನ್ನು ಅರ್ಪಣೆ ಮಾಡಿದ್ದಾರೆ. ನಮ್ಮ ಈ ಕಬಿನಿ ವರ್ಷದಲ್ಲಿ 2 ಬಾರಿ ಮೈ ತುಂಬಿ ಹರಿಯುತ್ತಾಳೆ ಹಾಗೂ ಬೆಂಗಳೂರು, ನಂಜನಗೂಡು, ಚಾಮರಾಜನಗರ, ಟಿ ನರಸೀಪುರ ಹೀಗೆ ಹಲವಾರು ನಗರಗಳಿಗೆ ನೀರನ್ನು ಪೂರೈಕೆ ಮಾಡುತ್ತಾಳೆ. ಹಲವಾರು ರೈತರಿಗೆ ಈ ನಮ್ಮ ಕಬಿನಿ ಜೀವನಾಡಿ. ಹಾಗೆ ನಮ್ಮ ಕಬಿನಿಯು ಜನರಿಗೆ ಯಾಕಿಷ್ಟು ಹತ್ತಿರವಾಗಿದ್ದಾಳೆ ಎಂದರೆ, ವರ್ಷದಲ್ಲಿ 2 ಬಾರಿ ತುಂಬುವ ಈ ಕಬಿನಿಯು ತಮಿಳುನಾಡಿಗೆ ಅತಿ ಹೆಚ್ಚು ನೀರನ್ನು ಪೂರೈಸುವ ಗಂಗೆಯಾಗಿದ್ದಾಳೆ. ಹಾಗೆ ನಮ್ಮ ಇಲ್ಲಿನ ಕರ್ನಾಟಕದ ರೈತರಿಗೆ ಜೀವಧಾರೆಯಾಗಿ ಮುಂದೆ ತಮಿಳುನಾಡಿಗೆ ಹರಿಯುತ್ತಾಳೆ. ಹಲವಾರು ಪ್ರಾಣಿ ಸಂಕುಲಗಳಿಗೆ ಜೀವಧಾರೆಯಾಗಿರುವ ನಮ್ಮ ಕಬಿನಿಯು ಇಂದು ಮೈದುಂಬಿ ಹರಿಯುತ್ತಿದ್ದಾಳೆ. ಈ ಮೈದುಂಬಿ ಹರಿಯುವ ನದಿಗೆ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಬಂದು ಒಂದು ಕೃತಜ್ಞತಾ ಪೂರ್ವಕವಾಗಿ ಬಾಗಿನವನ್ನು ಅರ್ಪಣೆ ಮಾಡಿದ್ದಾರೆ. ಬಾಗಿನ ಅರ್ಪಣೆ ಮಾಡಿದ ಎಲ್ಲರಿಗೂ ನಮ್ಮ ವೀಕ್ಷಕ ಬಂಧುಗಳಿಂದ ತುಂಬಾ ಹೃದಯದ ಧನ್ಯವಾದಗಳು. ಸರ್ ನಮಸ್ಕಾರ. ಪಡ್ಕೊಂಡು ನೀವು ಜೋಪಾನ ಸರ್, ನೀವು ಹೊರಗಡೆ ಬಾ. ಸೈಡ್ ಕೊಡಬೇಕಂತ ಕೊಡಿ ಫೋಟೋ ತೆಗಿತಾರೆ. ಅಮೌಂಟ್ ಕೊಟ್ಟಾಗ ಅಮೌಂಟ್
ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ, ಹುಟ್ಟುತ್ತ ಹುಲ್ಲು ಆದೆ ಬೆಳೆಯುತ್ತ ಬಿದಿರು ಆದೆ, ಬೆಟ್ಟದ ಕೆಳಗಿದ್ದೆ ಅದರುದ್ದ ಬೆಳೆದು ನಿಂತೆ, ರಂಗನಿಗೆ ಕೊಳಿಲಾದೆ ನಮ್ಮ ಅಜ್ಜ ಊರ್ಲಿಕ್ಕೆ ಊರುಗೋಲಾದೆ, ಮುತ್ತಿನ ಮೊರವಾದೆ ಮಗುವಿಗೆ ತೊಟ್ಟಿಲಾದೆ, ಮದುವೆ ಅಂದರಕ್ಕೆ ಚಪ್ಪರವಾದೆ, ಹಂಗೆ ಸತ್ತಾಗ ಚಟ್ಟ ಆದೆ ಅಂತ ಬಿದಿರಿನಲ್ಲಿ ತಯಾರಿಸಿರುವಂತಹ ಬಾಗಿನ ಅಷ್ಟದ್ರವ್ಯಗಳಿಂದ ಕೂಡಿದ ಬಾಗಿನವನ್ನ ಆ ನದಿಗೆ ಅರ್ಪಿಸುವುದರ ಮೂಲಕ ಸುಖ ಶಾಂತಿ ನೆಮ್ಮದಿಯಾಗುತ್ತೆ. ನಿಮ್ಮ ಇದು 2ನೇ ಬಾರಿ. ಹೀಗೆ ಹೆಚ್ಚಿನ ಬಾಗಿನ ಬಿಡುವಂತಹ ಜವಾಬ್ದಾರಿಗಳು ಜಾಸ್ತಿ ಸಿದ್ದರಾಮಯ್ಯ ಅವರಿಗೆ ಬಂದಿದೆ. ಜೊತೆಗೆ ಈ ಬಾಗಿನದಲ್ಲಿ ಅಷ್ಟಮಂಗಳ ದ್ರವ್ಯಗಳಿದ್ದು ಆ ಬಿದಿರಿನ ಮೊರದಲ್ಲಿ ಪೂಜೆ ಮಾಡಿ ಅರ್ಪಿಸುವಂಥದ್ದು. ಈ ದಿನ ಅಭಿಜನ್ ಮುಹೂರ್ತ, ಆಷಾಢ ಮಾಸ, ಕೃಷ್ಣ ಪಕ್ಷ ದಶಮಿ ದಿವಸ ಬಹಳ ಒಳ್ಳೆಯ ಮುಹೂರ್ತದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರು ಬಾಗಿನವನ್ನು ಅರ್ಪಿಸಿ ಹೋಗಿದ್ದಾರೆ. ಎಲ್ಲರಿಗೂ ಶುಭವಾಗಲಿ ಅಂತ ಹರಿಸಿದ್ದೇವೆ. ಸರ್ವ ಜೀವಿನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಈ ಕಬಿನಿ ಬಾಗಿನ ಅರ್ಪಣೆ ಅಂತಂದರೆ ಬಹಳ ವಿಶೇಷ. ಇದು ಆ ಒಂದು ಜೀವಜಲ, ಇದು ಜೀವ ನದಿ, ಕಪಿಲಾ ನದಿ. ಇದಕ್ಕೆ ಪ್ರತಿ ವರ್ಷ ಬಾಗಿನ ಪೂಜೆ ಮೂಲಕ ಗೌರವ ಸಲ್ಪೋದು ನಮ್ಮೆಲ್ಲರ ಸಂಪ್ರದಾಯ. ಆದ್ದರಿಂದ ಈಗಾಗಲೇ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಬಾಗಿನ ಬಿಟ್ಟಿದ್ದಾರೆ. ಇದೇನೇ ಈ ಡ್ಯಾಮ್ಗೆ ಪ್ರತ್ಯೇಕವಾಗಿ ಮುಹೂರ್ತ ಫಿಕ್ಸ್ ಮಾಡಿಬಿಟ್ಟಿದ್ದು, ಅದೊಂದು ವಿಶೇಷತೆ ಇಲ್ಲಿ. ಯಾಕೆಂದರೆ KRS ಜೊತೆಗೇ ಇದು ಆಗ್ತಾಯಿತ್ತು, ಅದು ಮುಂಚೆನೇ ಅಲ್ಲಿ ಆಯಿತು ಪೂಜೆ, ಇಲ್ಲಿ ಈಗ ಆಗ್ತಾ ಇದೆ. ಇದರ ವಿಶೇಷತೆ ಏನೆಂದರೆ ಬಿದಿರಿನ ಮರದೊಳಗಡೆ ಅಷ್ಟದ್ರವ್ಯಗಳನ್ನೆಲ್ಲ ಹಾಕಿ ಅರಿಶಿನ, ಕುಂಕುಮ, ಗಂಧದ ಕಡ್ಡಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಹಾಕಿ ನದಿಗೆ ಅರ್ಪಿಸೋದ್ರಿಂದ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಾಳೆ ಗಂಗಮ್ಮ. ಅದರಲ್ಲೂ ಕಪಿಲಾ ನದಿ ಬಗ್ಗೆ ಮಾತಾಡಬೇಕು ಅಂದರೆ ಭಾಳ ಖುಷಿಯಾಗುತ್ತೆ. ಬಲದಂಡೆ ನಾಲೆ ಕೊಳ್ಳೇಗಾಲದವರೆಗೂ ನೀರು ಕೊಡ್ತಾಳೆ, ಎಡದಂಡೆ ನಾಲೆ ಮಟ್ಕೆರೆವರೆಗೂ ನೀರು ಹರಿಯುತ್ತೆ. ಮತ್ತು ಸೆಂಟ್ರಲ್ ಡ್ಯಾಮಲ್ಲಿ 15 ಮೆಗಾವ್ಯಾಟ್ ಕರೆಂಟ್ ಬರುತ್ತೆ, ಬಲದಂಡೆ ನಾಲೆಯಲ್ಲಿ 5 ಮೆಗಾವ್ಯಾಟ್ ಕರೆಂಟ್ ಬರುತ್ತೆ. ಬೆಂಗಳೂರು ಮೈಸೂರಿಗೆ HD ಕೋಟೆ ಸರ್ಗೂರಿಗೆ ಕುಡಿಯೋ ನೀರು ಕೊಡ್ತಾಳೆ ಇವಳು. ಇಷ್ಟೆಲ್ಲ ಕೊಡುವಂಥ ನದಿಗೆ ನಾವು ಒಂದು ದಿನ ಒಂದು ಪೂಜೆ ಮಾಡಿ ಗೌರವ ಸಲ್ಲಿಸೋದ್ರಲ್ಲಿ ವಿಶೇಷತೆ ಇದೆ. ಆದ್ದರಿಂದ ಇಡೀ ಕರ್ನಾಟಕದ ಕೋರ್ಟ್ ವ್ಯಾಜ್ಯನೇ ಗೌರವನೇ ಕಾಪಾಡೋ ಅಂಥವಳು ಕಪಿಲಾ ನದಿ. KRS ಅಲ್ಲೂ ಒಂದೊಂದ್ಸರಿ ಆಗಲ್ಲ ನೀರು, ಇಲ್ಲಿ ಡ್ಯಾಮ್ ನೀರೇನೆ ನಮ್ಮ ಕೋರ್ಟ್ ಡಿಸ್ಪ್ಯೂಟ್ನೆಲ್ಲನೂ ಸಂವಾದ ಮಾಡುತ್ತೆ. ಅದರಿಂದ ಸರ್ವ ಜೀವಿನೋ ಸುಖಿನೋ ಭವಂತು. ಕಾಡಿನಲ್ಲಿರುವ ಎಲ್ಲ ಜೀವಿಗಳಿಗೂ ಶುಭವಾಗಲಿ, ಎಲ್ಲರಿಗೂ ಶುಭವಾಗಲಿ.